ನಮಸ್ತೆ ಎಲ್ಲಾರ್ಗು. ನಾನು ಇವತ್ತು ಮಾತಾಡಕ್ ಬಂದಿರೋ ಮೂವಿ ರಿವ್ಯೂ ಯಾವ್ದಪ್ಪ ಅಂದ್ರೆ ಯಾಕೋ ಅನ್ನೋ ಒಂದು ಮಲಯಾಳಂ ಸಿನಿಮಾ. ಏನ್ ಸಿನಿಮಾಗಳು ಮಾಡ್ತಾರೆ ಕಣ್ರಿ, ಏನೋ ರಿಯಲಿಸ್ಟಿಕ್ ಇವೆಂಟ್ಗಳು ಆಗ್ತಾ ಇದೆಯೇನೋ ಅನ್ಸುತ್ತೆ. ಬಟ್ ನನಗೆ ಮಲಯಾಳಂ ಸಿನಿಮಾಸ್ ಅಲ್ಲಿ ಸ್ವಲ್ಪ ಬೋರ್ ಹೊಡ್ಸೋದು ಅಂದ್ರೆ ಸ್ಲೋ ಆಗಿ ತಗೊಂಬತ್ತಾರೆ ಸ್ಕ್ರೀನ್ ಪ್ಲೇನ, ಸ್ವಲ್ಪ ಅದು ಬೋರಿಂಗ್ ಓಡಿಸುತ್ತೆ. ಅಷ್ಟು ಬಿಟ್ರೆ ಸಖತ್ತು ರಿಯಲಿಸ್ಟಿಕ್ ಆಗಿರುತ್ತೆ ಸಿನಿಮಾ. ಈ ಸಿನಿಮಾದಲ್ಲೂ ಅಷ್ಟೇನೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಸಖತ್ತಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಮಿಡಲ್ ಅಲ್ಲಿ ಸ್ವಲ್ಪ ಬೋರ್ ಹೊಡ್ಸುತ್ತೆ ಸಿನಿಮಾ. ಬಟ್ ಓವರ್ ಆಲ್ ಸಿನಿಮಾ ಇದೆಯಲ್ಲ ಸಖತ್ತಾಗಿದೆ ಸಿನಿಮಾ. ಸಿನಿಮಾ ಮಾತ್ರ ಒಂಥರ ಕಿಕ್ ಕೊಡುತ್ತೆ. ಈಗ 777 ಚಾರ್ಲಿ ಇದೆ ನಮ್ಮ ಕನ್ನಡದಲ್ಲಿ ಸಿನಿಮಾ. ಆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಮೇನ್ ಅಟ್ರಾಕ್ಷನ್ ಆ ಒಂದು ಸಿನಿಮಾಗೆ ಚಾರ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ರ ನಾಯಿಯ ಪರ್ಫಾರ್ಮೆನ್ಸ್. ಅದೇ ತರ ಇದ್ರಲ್ಲೂ ಕೂಡ ಒರಿಜಿನಲ್ ನಾಯಿಗಳನ್ನ ಬಳಸ್ಕೊಂಡು ಈ ರೇಂಜಿಗೆ ಔಟ್ಪುಟ್ ನ ತಗೊಂಡ್ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಸಿನಿಮಾ ತಂಡದವ್ರಿಗೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ನಾನು ಇದ್ದಿದ್ದು ಇರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾಕೋ ಈ ಒಂದು ಸಿನಿಮಾದ ಸ್ಟೋರಿ ಬಗ್ಗೆ ಮಾತಾಡ್ತಾ ಬಂದ್ರೆ, ಕುರಿಯಾಚಿನ್ ಅನ್ನೋ ಒಬ್ಬ ಪರ್ಸನ್ ಇರ್ತಾನೆ. ಅವನು ನಾಯಿನ ಯಾವ ತರ ಕಂಟ್ರೋಲ್ ಮಾಡ್ತಿರ್ತಾನೆ ಅಂದ್ರೆ, ಅವನ ಕಮೆಂಟ್ಸ್ ನ ನಾಯಿಗಳು ಕರೆಕ್ಟ್ ಆಗಿ ಕೇಳಿಸ್ಕೊಂತಾ ಇರ್ತವೆ. ಆ ಒಂದು ನಾಯಿಗಳ ಬ್ರೀಡ್ ಎಲ್ಲಿತ್ತು, ಎಲ್ಲಿಂದ ತಗೊಂಡ್ಬಂದ್ರು, ಸ್ಟೋರಿನಲ್ಲಿ ಏನೇನ್ ಆಯ್ತು ಎಲ್ಲ ಕೂಡ ಡಿಫ್ರೆಂಟ್ ಆಗಿದೆ. ಈಗ ಇಲ್ಲಿ ಕಥೆನಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿರೋ ಕುರಿಯಾಚಿನ್ ಅನ್ನೋ ಒಬ್ಬ ಪರ್ಸನ್ ಮಿಸ್ ಆಗಿದ್ದಾನೆ. ಅವನ್ನ ಹುಡ್ಕೋದಕ್ಕೆ ತುಂಬಾ ಜನ ತುಂಬಾ ತರ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಅವ್ನ್ ಕಾಡಲ್ಲಿ ಎಲ್ಲೋ ಬಚಿಕೊಂಡಿದ್ದಾನೆ. ಅವ್ನ್ ಹುಡುಕುದ್ರ, ಅವ್ನ್ ಸಿಕ್ಕಿದ್ರ, ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಯ್ತು ಎಲ್ಲ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ಒಂದು ಹಾಸ್ಪಿಟಲ್ ಸ್ಟೋರಿ ಬರೋದಿಲ್ಲ ಗುರು ಸ್ಟ್ರೈಟ್ ಆಗಿ. ಅದಕ್ಕೆ ತುಂಬಾ ಆಂಗಲ್ಸ್ ಇದಾವೆ, ತುಂಬಾ ಕಡೆಯಿಂದ ತುಂಬಾ ತರ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸಿನಿಮಾ ಟೀಮ್ ಅವರು. ಅದ್ ಹೇಳ್ತೀನಲ್ಲ, ರೈಟಿಂಗ್ ಅಲ್ಲೇ ಅಷ್ಟು ಬ್ರಿಲಿಯಂಟ್ ಆಗಿ ಬರ್ಕೊಂಡಿದ್ದಾರೆ. ಸಿನಿಮಾ ನೋಡಿದ್ರೆ ಇನ್ನೂ ಕಿಕ್ ಜಾಸ್ತಿ ಬರುತ್ತೆ ನಮ್ಗೆ. ಇವಾಗ್ಲೂ ಕೂಡ ಬ್ರಿಲಿಯಂಟ್ ಆಗಿದೆ. ಇನ್ನು ಸಂದೀಪ್ ಪ್ರದೀಪ್ ಅವರು ಫೆಯೋಸ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನೋ ಅಮಾಯಕ ಅನ್ಕೊಂಡ್ರೆ ಕಳ್ಳನ್ ಮಗ ಅನ್ನಿಸ್ತು. ಆಮೇಲಿಂದ ಏನೋ ಒಳ್ಳೆ ಪರ್ಸನ್ ಅನ್ನಿಸ್ತು. ತುಂಬಾ ಹಾಸ್ಪಿಟಲ್ ಇದೆ ಗುರು ಸ್ಟೋರಿ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಆ ಮಲೇಷಿಯನ್ ಲೇಡಿ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ಮಾತ್ರ ಅವರ ಒಂದು ಆಕ್ಟಿಂಗ್ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಶಾಕಿಂಗ್ ಆಗಿದೆ. ನಿಜವಾಗ್ಲೂ ಕೂಡ ಸಿನಿಮಾ ಸಗದಾಗಿದೆ. ಸಿನಿಮಾನ ನೋಡಂಗಿದ್ರೆ ನೋಡ್ರಿ. ಬಟ್ ಸ್ಕ್ರೀನ್ ಪ್ಲೇ ಸ್ವಲ್ಪ ಬೋರ್ ಹೊಡ್ಸುತ್ತೆ, ಅದಕ್ಕೆ ಮಾತ್ರ ನನ್ನ ಬೈಕೊಂಬೇಡ್ರಿ. ಒಂದೊಳ್ಳೆ ಸಜೆಷನ್. ನಾನೇನೋ ಅಷ್ಟು ಕಷ್ಟ ಇರುತ್ತೇನಂತ ಇಷ್ಟು ದಿನ ಸ್ಕಿಪ್ ಮಾಡ್ಕೊಂಡ್ ಬಂದೆ. ಬಟ್ ಇವತ್ತು ನೋಡಿದೆ, ಒಂದು ರೇಂಜಿಗೆ ಎಂಗೇಜ್ ಮಾಡ್ತು ಸಿನಿಮಾ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ನ ಮಾಡಿ. ನನಗೆ ಸಿನಿಮಾ ಓಕೆ ವರ್ಕ್ ಆಯ್ತು. ನಿಮ್ಗೆ ಏನಾಗುತ್ತೋ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಬಿಟ್ಟಿದ್ದು. ಇದಾಗಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸು. ನಾನು ನಿಮ್ಗೆ ಮತ್ತೆ ಮತ್ತೆ ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತಾ ಇರ್ತೀನಿ. ಈಗ ಈ ಒಂದು ಸಿನಿಮಾ ಪ್ರೆಸೆಂಟ್ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ನಮ್ಮ ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ. ಸೊ ನೋಡಿ, ನಾನು ನಿಮ್ಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.